ಹರೇ ಶ್ರೀನಿವಾಸ. ವಟಸಾವಿತ್ರಿ ವ್ರತಕಥೆ ಮಹಾಭಾರತದ ವನಪರ್ವದಲ್ಲಿ ಬರುವಂತಹ ಕಥೆ. ಮಾರ್ಕಾಂಡೇಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡಿದಂಥ ಕಥೆ ಇದು. ಮದ್ರ ದೇಶದಲ್ಲಿ ಅಶ್ವಪತಿ ರಾಜ ಅನ್ನುವಂಥ ಒಬ್ಬ ರಾಜ ಇರ್ತಾನೆ. ಮಹಾಶೂರನಾಗಿರ್ತಾನೆ, ಧೀರ ಪರಾಕ್ರಮಿಯಾಗಿರ್ತಾನೆ, ಧಾರ್ಮಿಕ ಧರ್ಮನಿಷ್ಠನಾಗಿರ್ತಾನೆ, ವ್ರತ ನೇಮ ಉಪವಾಸಗಳನ್ನು ಮಾಡ್ತಾ ಇರ್ತಾನೆ. ಏನೇ ಮಾಡಿದರೂ ಸಹ ಈ ಅಶ್ವಪತಿ ರಾಜನಿಗೆ ಮಕ್ಕಳಾಗಿರೋದಿಲ್ಲ. ಇದೇ ಒಂದು ಚಿಂತೆ ಅವನನ್ನು ತುಂಬ ಕಾಡ್ತಾ ಇರುತ್ತೆ. ಒಂದು ವ್ರತವನ್ನು ಮಾಡ್ತಾನೆ ಅಶ್ವಪತಿ ರಾಜ. ನಿತ್ಯ ಜಪ ಹೋಮಗಳನ್ನು ಮಾಡ್ತಾ 6 ದಿನಗಳ ಕಾಲ ಉಪವಾಸವನ್ನು ಇದ್ದು 7ನೇ ದಿವಸ ಪಾರಣೆಯನ್ನು ಮಾಡ್ತಾ ಇರ್ತಾನೆ. ಈ ರೀತಿಯಾದಂಥ ಕಠಿಣವಾದಂಥ ವ್ರತವನ್ನು ಅಶ್ವಪತಿ ರಾಜ ಮಾಡ್ತಾ ಇರ್ತಾನೆ. 18 ವರ್ಷಗಳ ಕಾಲ ಈ ರೀತಿ ವ್ರತವನ್ನು ಮಾಡಿರ್ತಾನೆ. ಹೀಗೆ ವ್ರತವನ್ನು ಮಾಡಿದ ಮೇಲೆ ಬ್ರಹ್ಮದೇವರ ಪತ್ನಿಯಾದಂತಹ ಸಾವಿತ್ರಿ ಭಗವಂತನ ಅನುಗ್ರಹದಿಂದ ರಾಜನಿಗೆ ವರವನ್ನು ಕೊಡ್ತಾಳೆ. ಮಗಳನ್ನು ವರವನ್ನಾಗಿ ಕರುಣಿಸ್ತಾಳೆ. ಹೆಣ್ಣು ಮಗು ಹುಟ್ಟುತ್ತೆ ಅಶ್ವಪತಿ ರಾಜನಿಗೆ. ಅವಳಿಗೆ ಸಾವಿತ್ರಿ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾನೆ. ನಂತರ ಮಗಳಿಗೆ 16 ವರ್ಷ ತುಂಬುತ್ತೆ. ಮದುವೆ ಮಾಡಬೇಕು ಅಂತ ಹೇಳಿ ಅಶ್ವಪತಿ ರಾಜ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ವರನಿಗೋಸ್ಕರ ಎಲ್ಲ ಕಡೆ ಶೋಧನೆಯನ್ನು ಮಾಡ್ತಾ ಇರ್ತಾನೆ. ಎಷ್ಟು ಹುಡುಕಿದ್ರೂ ಸಹ ಸಾವಿತ್ರಿಗೆ ಎಲ್ಲೂ ವರ ಸಿಗೋದೇ ಇಲ್ಲ. ನಂತರ ಅಶ್ವಪತಿ ರಾಜ ಹೇಳ್ತಾನೆ ಮಗಳಿಗೆ, ನೀನೇ ಎಲ್ಲಾದರೂ ನಿನ್ನ ಪತಿಯನ್ನು ಹುಡುಕಿಕೊಂಡು ಬಾ ಅಂತ ಹೇಳಿ ಬಂಗಾರದ ರಥದಲ್ಲಿ ಮಗಳನ್ನು ಕಳಿಸಿಕೊಡ್ತಾನೆ. ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡು ಸಾವಿತ್ರಿ ಪತಿಯನ್ನು ಹುಡುಕಿಕೊಂಡು ಹೋಗ್ತಾಳೆ. ಅಡವಿಯಲ್ಲಿ ಹೋಗುವಾಗ ಒಂದು ಗುಡಿಸಲು ಕಾಣಿಸುತ್ತೆ ಅವಳಿಗೆ. ಅಲ್ಲಿ ಗಂಡ, ಹೆಂಡತಿ, ಮಗ 3 ಜನ ವಾಸವಾಗಿ ಇರ್ತಾರೆ. ದ್ಯುಮತ್ಸೇನ ಅನ್ನುವಂಥ ರಾಜ, ಅವನು ಶತ್ರುಗಳು ದಾಳಿಯನ್ನು ಮಾಡಿ ರಾಜ್ಯವನ್ನು ಕಸಿದುಕೊಂಡು ಹೊರಗೆ ಹಾಕಿರ್ತಾರೆ. ಅವರು ಅಲ್ಲಿ ಆ ಗುಡಿಸಲಿನಲ್ಲಿ ವಾಸವಾಗಿ ಇರ್ತಾರೆ. ಈ ದಂಪತಿಗಳು ಯಾವಾಗಲೂ ಸತ್ಯವನ್ನು ಮಾತನಾಡುವಂಥವರಾಗಿರ್ತಾರೆ. ಆದ ಕಾರಣದಿಂದ ಮಗನಿಗೆ ಸತ್ಯವಾನ್ ಅಂತ ಹೇಳಿ ಹೆಸರನ್ನು ಇಟ್ಟಿರ್ತಾರೆ. ಮಗನನ್ನು ನೋಡ್ತಾಳೆ ಸಾವಿತ್ರಿ. ನವತರುಣನಾಗಿರ್ತಾನೆ, ಸುಂದರನಾಗಿರ್ತಾನೆ, ಸಾತ್ವಿಕ ಬುದ್ಧಿಯನ್ನು ಹೊಂದಿರ್ತಾನೆ. ಅವರ ಮಗ ಸತ್ಯವಾನನ್ನು ಮನಸ್ಸಿನಿಂದ ಸಂಕಲ್ಪ ಮಾಡ್ಕೊಂಡು ಬಿಡ್ತಾಳೆ. ಇವನೇ ನನಗೆ ಪತಿ ಅಂತ ಹೇಳಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಾಳೆ. ನಂತರ ಮನೆಗೆ ಹಿಂತಿರುಗಿ ಬರ್ತಾಳೆ. ಅಲ್ಲಿ ಅಶ್ವಪತಿ ರಾಜನ ಹತ್ತಿರ ನಾರದರು ಸಹ ಬಂದಿರ್ತಾರೆ. ನಾರದರಿಗೆ ಸತ್ಕಾರವನ್ನು ಮಾಡ್ತಾನೆ ಅಶ್ವಪತಿ ರಾಜ. ನಂತರ ನಾರದರು ಕೇಳ್ತಾರೆ, ಏನು ಕಾರಣ, ಏನಾಗಿದೆ ಅಂತ. ಆಗ ಅಶ್ವಪತಿ ರಾಜ ಎಲ್ಲವನ್ನ ವಿವರಿಸ್ತಾನೆ. ನಂತರ ಅಲ್ಲಿಗೆ ಸಾವಿತ್ರಿನೂ ಸಹ ಬರ್ತಾಳೆ. ಸಾವಿತ್ರಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾಳೆ. ರಾಜನಿಗೆ ಎಲ್ಲ ವಿಷಯವನ್ನು ತಿಳಿಸ್ತಾಳೆ ಸಾವಿತ್ರಿ. ಈ ರೀತಿಯಾಗಿ ನಾನು ಒಂದು ಕುಟುಂಬವನ್ನು ನೋಡಿದ್ದೇನೆ. ಅವರ ಮಗ ನನಗೆ ಮನಸ್ಸಿಗೆ ಇಷ್ಟವಾಗಿದ್ದಾನೆ. ಹಾಗಾಗಿ ನಾನು ಸಂಕಲ್ಪ ಮಾಡಿದ್ದೇನೆ, ಅವನೇ ನನಗೆ ಪತಿ ಆಗಬೇಕು ಅಂತ ಹೇಳಿ ಅಂತ ಎಲ್ಲವನ್ನ ರಾಜನಿಗೆ ತಿಳಿಸ್ತಾಳೆ. ಆಗ ನಾರದರು ಸಹ ಹೇಳ್ತಾರೆ, ಸೂರ್ಯನಂತೆ ತೇಜಸ್ಸು ಹೊಂದಿದ್ದಾನೆ ಅವನು, ಆದರೆ ಅವನಲ್ಲಿ ಒಂದು ದೋಷ ಇದೆ ಅಂತ ಹೇಳಿ ನಾರದರು ಹೇಳ್ತಾರೆ. ಇವತ್ತಿನಿಂದ ಸರಿಯಾಗಿ 1 ವರ್ಷಕ್ಕೆ ಅವನಿಗೆ ಮರಣ ಸಂಭವಿಸುತ್ತೆ ಅಂತ ಹೇಳಿ ನಾರದರು ತಿಳಿಸ್ತಾರೆ. ಅವನು ಅಲ್ಪಾಯುಷಿಯಾಗಿ ಇದ್ದಾನೆ, ಸತ್ಯವಾನ್ ಅಂತ ಹೇಳ್ತಾರೆ. ವೈಧವ್ಯ ಬರುತ್ತೆ ನಿನ್ನ ಮಗಳಿಗೆ ಅಂತ ನಾರದರು ತಿಳಿಸ್ತಾರೆ. ಆಗ ಅಶ್ವಪತಿ ರಾಜ, ಬೇಡ, ಹಾಗಾದರೆ ಈ ವರ ನಮಗೆ ಬೇಡ, ನನ್ನ ಮಗಳ ವೈಧವ್ಯವನ್ನು ನಾನು ನೋಡಲಿಕ್ಕೆ ತಯಾರಿಲ್ಲ, ಬೇಡ ನಮಗೆ ಈ ವರ ಅಂತ ಹೇಳ್ತಾನೆ. ಆಗ ಸಾವಿತ್ರಿ ಒಪ್ಪೋದಿಲ್ಲ. ಇಲ್ಲ, ನಾನು ಅವನನ್ನು ಪತಿ ಅಂತ ಹೇಳಿ ಮನಸ್ಸಿನಿಂದ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ, ಅವನನ್ನೇ ನಾನು ವಿವಾಹವನ್ನು ಮಾಡ್ಕೊತೇನೆ ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾಳೆ. ಆಗ ತಂದೆ ಒಪ್ಪಿ ದ್ಯುಮತ್ಸೇನ ರಾಜನಿಗೆ ಎಲ್ಲ ವಿಷಯವನ್ನು ಹೇಳ್ತಾನೆ. ಎಲ್ಲರೂ ಮಾತನಾಡಿ ಒಪ್ಪಿ ಮದುವೆಯನ್ನು ಮಾಡ್ತಾರೆ. ಅಶ್ವಪತಿ ರಾಜ ತುಂಬ ವಿಜೃಂಭಣೆಯಿಂದ ಮಗಳಿಗೆ ಮದುವೆಯನ್ನು ಮಾಡ್ತಾನೆ. ಬೇಕಾದಷ್ಟು ಧಾನ್ಯ, ವಸ್ತ್ರ, ಒಡವೆ ಎಲ್ಲವನ್ನು ಸಹ ರಾಜ ಕೊಟ್ಟು ಕಳಿಸ್ತಾನೆ ಮಗಳಿಗಾಗಿ. ಸಾವಿತ್ರಿಯ ಮಾವನಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಮತ್ತು ಸಾವಿತ್ರಿ ಮನೆಯ ಎಲ್ಲ ಕೆಲಸವನ್ನು ಅವಳೇ ಮಾಡ್ತಾ ಇರ್ತಾಳೆ. ಪತಿವ್ರತ ಶಿರೋಮಣಿ ಅಂತ ಕರೆಸ್ಕೊಳ್ಳುವಂತಹ ಸಾವಿತ್ರಿ ಎಷ್ಟು ವರ್ಷವಾದರೂ ಸಹ ಈಗಲೂ ಆಕೆಯ ಸ್ಮರಣೆ, ಆಕೆಯ ಪೂಜೆಯನ್ನು ನಾವು ತಪ್ಪದೇ ಮಾಡ್ತೀವಿ.
ಈ ರೀತಿ ಅನಾದಿ ಕಾಲದಿಂದ ನಡೆದು ಬಂದಂತಹ ಸಂಪ್ರದಾಯ ಇದೆ. ಈ ಕಥೆಯನ್ನು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ಹೀಗೆ ವಿವಾಹ ಆದಮೇಲೆ ಸಾವಿತ್ರಿ ಮತ್ತು ಸತ್ಯವಾನ್ ಜೀವನವನ್ನು ನಡೆಸ್ತಾ ಇರ್ತಾರೆ, ಸುಖವಾಗಿ ಇರ್ತಾರೆ. ದಿನಗಳು ಕಳೆದಂತೆ 1 ವರ್ಷ ಆಗಿಬಿಡುತ್ತೆ. ಆ ಸಮಯ ಬಂದೇ ಬಿಡ್ತು ನೋಡ್ರಿ. ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಪೌರ್ಣಿಮೆ. ಆ ದಿವಸ ಸಾವಿತ್ರಿ ವ್ರತವನ್ನು ಮಾಡಬೇಕು ಅಂತ ಹೇಳಿ ಪುರಾಣಗಳಲ್ಲಿ ಋಷಿಗಳಿಂದ ತಿಳಿದುಕೊಳ್ತಾಳೆ, ಹೇಗೆ ವ್ರತವನ್ನು ಮಾಡಬೇಕು ಅಂತ ಹೇಳಿ. ವ್ರತ ಮಾಡುವುದಾಗಿ ಮಾವನಲ್ಲಿ ಮತ್ತು ಅತ್ತೆಯಲ್ಲಿ ಹೇಳ್ತಾಳೆ. ಆಗ ಅತ್ತೆ ಮಾವಂದರು ಹೇಳ್ತಾರೆ, 3 ದಿನದ ಉಪವಾಸದ ವ್ರತ ಮಾಡಬೇಡ, ನೀನು ಮೊದಲೇ ಸೊರಗಿ ಹೋಗಿದೀಯಾ, ತುಂಬ ಕೃಶಳಾಗಿ ಇರ್ತಾಳೆ, ತೆಳ್ಳಗೆ ಇರ್ತಾಳೆ. ಹಾಗಾಗಿ ನೀನು ಹೀಗಿದೆಯಾ, ಈ ವಯಸ್ಸಿನಲ್ಲಿ ಇಂಥ ಕಠೋರವಾದಂಥ ವ್ರತಗಳನ್ನು ಏನು ಮಾಡಬೇಡ ಅಂತ ಹೇಳ್ತಾರೆ. ಆದರೂ ಸಹ ಅತ್ತೆ ಮಾವರಲ್ಲಿ ಅನುಮತಿಯನ್ನು ಕೇಳಿಕೊಂಡು ಅವಳು ವ್ರತವನ್ನು ಮಾಡಲಿಕ್ಕೆ ಸಿದ್ಧಳಾಗ್ತಾಳೆ. ಜ್ಯೇಷ್ಠ ಶುದ್ಧ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 3 ದಿನಗಳ ಕಾಲ ವ್ರತವನ್ನು ಮಾಡ್ತಾಳೆ. ಜ್ಯೇಷ್ಠ ಕೃಷ್ಣ ಪಕ್ಷದ ಪಾಡ್ಯ ಸತ್ಯವಾನ್ ಮರಣ ಇರುತ್ತೆ. ಅವತ್ತು ಸತ್ಯವಾನ್ ಸಾಯ್ತಾನೆ ಅಂತ ಹೇಳಿರ್ತಾರೆ. ಹಾಗಾಗಿ ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 3 ದಿನಗಳ ಕಾಲ ಅವಳು ವ್ರತವನ್ನು ಮಾಡ್ತಾಳೆ. ಹುಣ್ಣಿಮೆ ದಿವಸ ಸಾವಿತ್ರಿ ಪೂಜೆಯನ್ನು ಮಾಡಿ, ವಟವೃಕ್ಷಕ್ಕೆ ಪೂಜೆಯನ್ನು ಮಾಡಿ, ದಾರವನ್ನು ಸುತ್ತಿ ಪೂಜೆಯನ್ನು ಮಾಡಿಕೊಂಡು ಬರ್ತಾಳೆ. ನನ್ನ ಮಾಂಗಲ್ಯ ಸ್ಥಿರವಾಗಿ ಇರಲಿ ಅಂತ ಹೇಳಿ, ಗಂಡನ ದೀರ್ಘಾಯುಷ್ಯಕ್ಕಾಗಿ ಈ ರೀತಿ ಪೂಜೆಯನ್ನು ಮಾಡುವಾಗ ಸತ್ಯವಾನ್ ಒಂದು ದಿನ, ಕೊನೆಯ ದಿನ ಅಡವಿಗೆ ಹೋಗ್ತಾನೆ. ಅಡಿಗೆಗಾಗಿ ಕಟ್ಟಿಗೆಯನ್ನು ತರಲಿಕ್ಕೆ ಅಡವಿಗೆ ಹೋಗ್ತಾನೆ. ಸಾವಿತ್ರಿ ನಾನು ಸಹ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಯಾಕಂದರೆ ಸಾವಿತ್ರಿ ಗೊತ್ತಿರುತ್ತೆ ಏನಾಗುತ್ತೆ ಇವತ್ತಿನ ದಿವಸ ಸತ್ಯವಾನನಿಗೆ ಅಂತ ಪತಿಗೆ. ಹಾಗಾಗಿ ನಾನು ಸಹ ಬರ್ತೀನಿ ಅಂತ ಹೇಳ್ತಾಳೆ. ಮನೆಯಲ್ಲಿ ಎಲ್ಲರೂ ಬೇಡಮ್ಮ, ನೀನು ಅಡವಿಗೆಲ್ಲ ಹೋಗೋದು ಬೇಡ, ಚಿಕ್ಕವಳಿದ್ಯಾ, ಬೇಡ ಅಂತ ಹೇಳ್ತಾರೆ. ಆದರೂ ಇಲ್ಲ, ನಾನು ಪತಿಯ ಜೊತೆಗೆ ಹೋಗ್ತೀನಿ ಅಂತ ಹೇಳಿ ಹಠವನ್ನು ಮಾಡಿ ಗಂಡನ ಒಟ್ಟಿಗೆ ಅಡವಿಗೆ ಬರ್ತಾಳೆ. ಅಲ್ಲಿ ಮರವನ್ನು ಏರ್ಬಿಟ್ಟು ಕಟ್ಟಿಗೆಯನ್ನು ಕಡಿಯುವಾಗ ಸತ್ಯವಾನ್ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಡ್ತಾನೆ. ಆಗ ಹೆಂಡತಿ ಗಾಬರಿಗೊಂಡು ಸತ್ಯವಾನನನ್ನು ತೊಡೆಯ ಮೇಲೆ ಮಲಗಿಸ್ಕೊಳ್ತಾಳೆ. ನೋಡ್ರಿ, ನಂತರ ಯಮ ಬಂದೇ ಬಿಡ್ತಾನೆ. ತಕ್ಷಣ ಯಮ ಬಂದ ತಕ್ಷಣ ಸಾವಿತ್ರಿ ನಮಸ್ಕಾರವನ್ನು ಮಾಡ್ತಾಳೆ ಯಮನಿಗೆ. ನಂತರ ದೇಹದೊಳಗಿನ ಪ್ರಾಣವನ್ನು ಪಾಶ ಹಾಕಿ ಸೆಳೆಯೋದಕ್ಕೆ ಯಮದೇವರು ಪಾಶವನ್ನು ಬಿಡ್ತಾರೆ. ಪಾಶವನ್ನು ಬಿಟ್ಟು ಸತ್ಯವಾನನ ಪ್ರಾಣವನ್ನು ಎಳೀತಾರೆ ಪಾಶ ಹಾಕಿ. ನಂತರ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಸಾವಿತ್ರಿ 1 ನಿಮಿಷನೂ ತಡ ಮಾಡೋದಿಲ್ಲ. ಸತ್ಯವಾನನನ್ನು ಕೆಳಗಡೆ ಮಲಗಿಸಿ ಅಲ್ಲೇ ಇರ್ತಕ್ಕಂಥ ಒಂದು ವಸ್ತ್ರವನ್ನು ತಗೊಂಡು ಸತ್ಯವಾನನ ಮೈಯೆಲ್ಲ ಮುಚ್ಚುತ್ತಾಳೆ. ಮತ್ತು ಸುತ್ತಮುತ್ತ ಇರುವಂತಹ ಕಟ್ಟಿಗೆಗಳು, ಮುಳ್ಳು, ಬೇಲಿಗಳನ್ನು ತಂದು ಸತ್ಯವಾನ್ ಶವವನ್ನು ರಕ್ಷಣೆ ಮಾಡ್ತಾಳೆ. ಯಾಕೆ ಅಂತಂದರೆ ಸತ್ಯವಾನ್ ಸತ್ತು ಹೋಗಿರ್ತಾನೆ, ಪ್ರಾಣ ಹೋಗಿರುತ್ತೆ. ಮತ್ತು ಹದ್ದುಗಳು, ಪ್ರಾಣಿಗಳು ಬಂದು ಕಿತ್ತು ತಿನ್ನಬಾರ್ದು ದೇಹವನ್ನು ಅಂತ ಹೇಳಿ ಗಂಡನ ದೇಹವನ್ನು ರಕ್ಷಣೆ ಮಾಡಲಿಕ್ಕಾಗಿ ಮುಳ್ಳುಗಳು ಮತ್ತು ಬೇಲಿಗಳನ್ನೆಲ್ಲ ತಂದು ಬಟ್ಟೆಯನ್ನು ಹೊದಿಸಿ ಸತ್ಯವಾನನಿಗೆ ಅದನ್ನೆಲ್ಲ ಇಟ್ಟು ರಕ್ಷಣೆಯನ್ನು ಮಾಡ್ತಾಳೆ. ತಾನು ಸಹ ಯಮನ ಹಿಂದೆ ಹೊರಡ್ತಾಳೆ ಸಾವಿತ್ರಿ. ಯಮ ಸತ್ಯವಾನನನ್ನು ಕರೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಮನ ಜೊತೆ ಮಾತನಾಡ್ತಾ ಸಾವಿತ್ರಿ ಸಹ ಜೊತೆಗೆ ಹೋಗ್ತಾಳೆ. ಹೇಗೆ ಮಧುರವಾದಂಥ ಮಾತುಗಳನ್ನು ಆಡ್ತಾ ಹೋಗ್ತಾಳಂತೆ. ಯಮನಿಗೆ ಏನೂ ಗೊತ್ತೇ ಆಗೋದಿಲ್ಲ, ಯಾಕೆ ಬರ್ತಾ ಇದ್ದಾಳೆ ಇವಳು ಅಂತ ಹೇಳಿ. ಸಾವಿತ್ರಿ ಕೇಳ್ತಾಳಂತೆ ಯಮನಲ್ಲಿ, ನೀವ್ಯಾಕೆ ಬಂದಿದ್ದೀರಾ, ನಿಮ್ಮ ಯಮಭಟರು ಬರಬೇಕಾಗಿತ್ತಲ್ಲ, ನೀವ್ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾಳೆ. ಆಗ ಯಮ ಹೇಳ್ತಾನಂತೆ, ನೀನು ಪತಿವ್ರತ ಶಿರೋಮಣಿ ಇದ್ದೀಯಾ, ವ್ರತ, ನೇಮ, ಉಪವಾಸ, ನಿಷ್ಠೆ ಇದನ್ನೆಲ್ಲ ಮಾಡುವಂಥವಳು. ಯಮದೂತರಿಗೆ ಅಷ್ಟು ಸುಲಭವಾಗಿ ಸತ್ಯವಾನನ ಪ್ರಾಣವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವತಃ ನಾನೇ ಬರಬೇಕಾಯ್ತು ಅಂತ ಹೇಳಿ ಯಮ ಹೇಳ್ತಾನಂತೆ. ಹೀಗೆ ಮಾತಾಡ್ತಾ ಇರುವಾಗ ಆಗ ಯಮನಿಗೆ ಗೊತ್ತಾಗಿದೆ. ಎಲ್ಲಿಗೆ ಬರ್ತಾ ಇದೀಯಾ ನೀನು ಅಂತ ಹೇಳಿ ಸಾವಿತ್ರಿನ ಕೇಳ್ತಾನಂತೆ. ಎಲ್ಲಿಗೆ ಬರ್ತಾ ಇದೀಯಾ ನೀನು ನನ್ನ ಹಿಂದೆ ಅಂತ ಹೇಳಿ. ನೀವು ಎಲ್ಲಿಗೆ ಹೋಗ್ತಿರೋ, ನನ್ನ ಗಂಡನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿರೋ ಅಲ್ಲಿಗೆ ನಾನು ಬರ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ನೀನು ಬರಬಾರ್ದು, ಹೋಗು, ಅಲ್ಲಿಗೆಲ್ಲ ನೀನು ಬರೋ ಹಾಗಿಲ್ಲ, ತುಂಬ ದೂರ ಇದೆ ಪ್ರಯಾಣ, ನೀನು ಮನೆಗೆ ಹೋಗು, ಅಲ್ಲಿಗೆಲ್ಲ ಬರಬಾರ್ದು ಅಂತ ಹೇಳಿ ಯಮ ಹೇಳ್ತಾನೆ. ಸಾವಿತ್ರಿ ಹೇಳ್ತಾಳಂತೆ, ಇಲ್ಲ, ನನ್ನ ಗಂಡ ಎಲ್ಲಿ ಇರ್ತಾನೋ ನಾನು ಸಹ ಅಲ್ಲೇ ಇರ್ತೀನಿ,
ನನ್ನ ಗಂಡನನ್ನು ಬಿಟ್ಟು ಒಂದು ಕ್ಷಣನೂ ನಾನು ಇರೋದಿಲ್ಲ. ಹಾಗಾಗಿ ನನ್ನ ಗಂಡ ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಹಿಂದೆ 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 ಸಾವಿತ್ರಿ ಹೋಗ್ತಾ ಇರ್ತಾಳೆ. ಯಮ ಹೀಗಾದರೆ ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ಮೇಲಕ್ಕೆ ಹಾರ್ತಾರಂತೆ ಯಮ. ಹಾಗೆ ಹಾರಿದಾಗ ಸಾವಿತ್ರಿನೂ ಸಹ ಸ್ವತಃ ತಾನೂ ಹಾರ್ತಾಳಂತೆ. ಅಂದರೆ ಸಾವಿತ್ರಿಗೆ ಎಷ್ಟು ಭಗವಂತನ ಅನುಗ್ರಹ ಇತ್ತು. ಸಾವಿತ್ರಿ ಯಾರು ಅಂತ ನಾವಿಲ್ಲಿ ತಿಳಿಬೇಕು, ಸ್ವತಃ ಭಗವಂತನ ಸ್ತ್ರೀ ರೂಪ ಅಂತ. ಹಾಗೆ ಸಾವಿತ್ರಿನೂ ಸಹ ಮೇಲಕ್ಕೆ ಹಾರ್ತಾಳಂತೆ. ಯಮನಿಗೆ ನೋಡಿ ಆಶ್ಚರ್ಯ ಆಗೋಗ್ಬಿಡುತ್ತೆ. ಎಷ್ಟು ಪತಿವ್ರತೆ ಇದ್ದಾಳೆ ಇವಳು, ನನ್ನ ಜೊತೆಗೇನೆ ಬರ್ತಾ ಇದ್ದಾಳೆ ಹಾರಿಕೊಂಡು ಅಂತ ಹೇಳಿ ಯಮನಿಗೆ ಆಶ್ಚರ್ಯ ಆಗುತ್ತೆ. ಬರಬಾರ್ದು ಅಲ್ಲಿಗೆ, ಹೋಗು ನೀನು ಅಂತ ಎಷ್ಟು ಹೇಳಿದ್ರೂ ಸಹ ಸಾವಿತ್ರಿ ಕೇಳೋದಿಲ್ಲ. ಹಾಗೆ ಏನೋ ಒಂದು ಮಾತನಾಡಿಸ್ತಾ ಯಮನನ್ನು ಮರಳು ಮಾಡ್ತಾ ಹೋಗ್ತಾ ಇರ್ತಾಳೆ. ಸಜ್ಜನರ ಬಗ್ಗೆ ಮಾತನಾಡ್ತಾಳಂತೆ, ಜನಗಳ ಬಗ್ಗೆ ಮಾತನಾಡ್ತಾಳಂತೆ ಸಾವಿತ್ರಿ. ಜನರೆಲ್ಲ ತುಂಬ ಒಳ್ಳೆಯವರಿದ್ದಾರೆ, ಯಾಕೆ ನೀನು ಅಷ್ಟು ಕಷ್ಟವನ್ನು ಕೊಡ್ತೀಯಾ ಅವರಿಗೆ ಅಂತ ಹೇಳಿ ಕೇಳ್ತಾ ಇದ್ದಾಳಂತೆ. ಎಷ್ಟು ಚೆನ್ನಾಗಿ ಮಾತನಾಡ್ತಾ ಹೋಗ್ತಾ ಇರುವಾಗ ಯಮ ಹೇಳ್ತಾನಂತೆ, ಎಷ್ಟು ಸುಂದರವಾಗಿ ಮಾತನಾಡ್ತೀಯ ನೀನು, ಎಷ್ಟೆಲ್ಲ ಚೆನ್ನಾಗಿ ಮಾತನಾಡ್ತೀಯ, ನನಗೆ ತುಂಬ ಸಂತೋಷ ಆಗಿದೆ ನಿನ್ನ ಮಾತುಗಳನ್ನು ಕೇಳಿ. ಏನಾದರೂ ವರವನ್ನು ಕೊಡ್ತೀನಿ, ನೀನು ಏನು ವರ ಬೇಕೋ ಕೇಳ್ಕೋ ಅಂತ ಹೇಳ್ತಾನಂತೆ ಯಮದೇವರು. ಆಗ ಸಾವಿತ್ರಿ ಮೊದಲನೇ ವರವನ್ನು ತನ್ನ ಮಾವನಿಗಾಗಿ ಕೇಳ್ತಾಳೆ. ನನ್ನ ಮಾವನಿಗೆ ಕಣ್ಣಿಲ್ಲ, ಅವರಿಗೆ ಕಣ್ಣು ಬರಬೇಕು ಅಂತ ಕೇಳ್ತಾಳಂತೆ. ತಥಾಸ್ತು ಅಂತ ಹೇಳಿ ಯಮ ವರವನ್ನು ಕೊಡ್ತಾನೆ. ಮತ್ತು ಇನ್ನೊಂದು ವರವನ್ನು ಕೇಳ್ಕೋ ಅಂತ ಹೇಳಿದಾಗ, ನನ್ನ ಮಾವನ ರಾಜ್ಯವನ್ನು ಅನ್ಯಾಯವಾಗಿ ಕಸಿದುಕೊಂಡಿದ್ದಾರೆ, ಅವರ ರಾಜ್ಯ ಅವರಿಗೆ ಸಿಗಬೇಕು, ಅವರ ರಾಜ್ಯ ಹಿಂತಿರುಗಿ ಬರಬೇಕು ಅಂತ ಕೇಳ್ತಾಳೆ. ಅದಕ್ಕೂ ತಥಾಸ್ತು ಅಂತ ಹೇಳಿ ವರವನ್ನು ಕೊಡ್ತಾನೆ ಯಮ. ನಂತರ ಇನ್ನೊಂದು ವರವನ್ನು ಕೇಳು ಅಂತ ಹೇಳ್ತಾನೆ ಯಮ. ಆವಾಗ ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು, ಗಂಡು ಸಂತಾನ ಇಲ್ಲ ನಮ್ಮ ತಂದೆಗೆ, ಹಾಗಾಗಿ ರಾಜ್ಯವನ್ನು ಮುಂದೆ ನಡೆಸ್ಕೊಂಡು ಹೋಗೋರು ಬೇಕಾಗುತ್ತೆ. ಯಾರೂ ಗಂಡು ಸಂತಾನ ಇಲ್ಲದ ಕಾರಣ ನನ್ನ ತಂದೆಗೆ 100 ಮಂದಿ ಗಂಡು ಮಕ್ಕಳು ಹುಟ್ಟಬೇಕು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೂ ತಥಾಸ್ತು, ನಿನ್ನ ತಂದೆಗೆ 100 ಗಂಡು ಮಕ್ಕಳಾಗ್ತಾರೆ, ರಾಜ್ಯ ಸುಭೀಕ್ಷೆಯಾಗಿ ಮುಂದುವರಿಯುತ್ತೆ ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಹೀಗೆ ವರವನ್ನು ಕೇಳ್ತಾ ಮುಂದೆ ಹೋಗ್ತಾ ಇರ್ತಾಳೆ. ಎಲ್ಲದಕ್ಕೂ ಯಮದೇವರು ತಥಾಸ್ತು ತಥಾಸ್ತು ಅಂತ ಹೇಳಿ ವರವನ್ನು ಕೊಡ್ತಾ ಇರ್ತಾರೆ ಸಾವಿತ್ರಿಗೆ. ಈಗ ಲಾಸ್ಟ್ ಕೊನೆಯದಾಗಿ ಒಂದು ವರವನ್ನು ಕೇಳ್ಕೊ, 5ನೇ ವರ ಅಂತ ಹೇಳಿ ಹೇಳಿದಾಗ ಸಾವಿತ್ರಿ ಹೇಳ್ತಾಳಂತೆ, ನನಗೆ 100 ಮಕ್ಕಳು ಆಗಬೇಕು, ಆ ರೀತಿ ವರವನ್ನು ಕೊಡ್ರಿ ಅಂತ. ತಥಾಸ್ತು ಅಂತ ಹೇಳಿ ಯಮದೇವರು ವರವನ್ನು ಕೊಡ್ತಾರೆ, ನಿನಗೆ 100 ಗಂಡು ಮಕ್ಕಳು ಹುಟ್ಟುತ್ತಾರೆ ಅಂತ. ಆಮೇಲೆ ಸಾವಿತ್ರಿ ಕೇಳ್ತಾಳಂತೆ, ನನ್ನ ಗಂಡನ ಪ್ರಾಣವನ್ನು ಹಿಂತಿರುಗಿಸಿ ಕೊಡ್ರಿ ಅಂತ. ಆಗ ಯಮದೇವರು ಮರ್ತು ಹೋಗ್ಬಿಟ್ಟಿರ್ತಾರೆ. ಈಗ ಇಷ್ಟು ವರಗಳನ್ನು ಕೊಡುವಾಗ ತಥಾಸ್ತು ತಥಾಸ್ತು ಅಂತ ಹೇಳಿ ಆ ರೀತಿ ಮರಳು ಮಾಡಿ ಮಾತುಗಳಲ್ಲಿನೇ ಸಾವಿತ್ರಿ ಯಮದೇವರನ್ನು ಮರಳು ಮಾಡಿರ್ತಾಳೆ. ನಂತರ ಈ ಒಂದು ವರವನ್ನು ಸಹ ತಥಾಸ್ತು ಅಂತ ಹೇಳಿ ಯಮದೇವರು ಕೊಟ್ಟು ಬಿಡ್ತಾರೆ. ಏನು ಕೇಳಿಬಿಟ್ಟೆ ನೀನು ಕೊನೆಯದಾಗಿ ಅಂತ ಹೇಳಿ ಆಗ ಯಮದೇವರಿಗೆ ಗೊತ್ತಾಗುತ್ತೆ, ಮತ್ತು ನಾನು 100 ಗಂಡು ಮಕ್ಕಳನ್ನು ಕೇಳಿದ್ನೆಲ್ಲ ವರವಾಗಿ, ನನ್ನ ಗಂಡನೇ ಇಲ್ಲ ಅಂದರೆ ನನಗೆ ಮಕ್ಕಳು ಹೇಗೆ ಆಗಲಿಕ್ಕೆ ಸಾಧ್ಯ? ಹಾಗಾಗಿ ನನ್ನ ಗಂಡನ ಪ್ರಾಣವನ್ನು ನನಗೆ ಕೊಟ್ಟು ಬಿಡ್ರಿ, ಹಿಂತಿರಿಸಿ ಕೊಟ್ಟು ಬಿಡ್ರಿ, ನಾನು ನನ್ನ ಗಂಡನ ಜೊತೆ ಸುಖವಾಗಿ ಬಾಳ್ವೆ ಮಾಡಿ 100 ಗಂಡು ಮಕ್ಕಳನ್ನು ಹೆರ್ತೀನಿ ಅಂತ ಹೇಳ್ತಾಳೆ. ಆಗ ಯಮದೇವರು ತುಂಬ ಸಂತೋಷ ಪಡ್ತಾರೆ. ಸಾವಿತ್ರಿಯ ಮಾತುಗಳನ್ನು ಕೇಳಿ ತಾವು ಹಾಕಿದಂಥ ಪಾಶವನ್ನು ವಾಪಸ್ ಬಿಟ್ಟು ಬಿಡ್ತಾರೆ. ಆಗ ದೇಹದೊಳಗೆ ಸತ್ಯವಾನನ ಜೀವ ಹೋಗಿ ಪ್ರಾಣ ಹೋಗಿ ಸೇರಿಕೊಳ್ಳುತ್ತೆ. ಯಮದೇವರು ತುಂಬ ಖುಷಿ ಪಡ್ತಾರೆ. ಎಂಥ ಸಾವಿತ್ರಿ, ತುಂಬ ಖುಷಿಯಾಗುತ್ತೆ ಯಮದೇವರಿಗೆ. ಸಾವಿತ್ರಿ ಬಂದು ಗಂಡನ ಮೇಲೆ ಹೊದಿಸಿದಂಥ ಬಟ್ಟೆ, ಆ ಮುಳ್ಳು ಬೇಲಿಗಳನ್ನು ಏನು ಹಾಕಿರ್ತಾಳೆ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತಾಳೆ. ಗಂಡನನ್ನು ನಿಧಾನಕ್ಕೆ ತನ್ನ ತೊಡೆಯ ಮೇಲೆ ಕರ್ಕೊತಾಳೆ, ತಲೆಯನ್ನು ಸವರ್ತಾಳೆ ನಿಧಾನಕ್ಕೆ. ನಂತರ ಎಚ್ಚರ ಆಗುತ್ತೆ ಸತ್ಯವಾನನಿಗೆ. ಎಲ್ಲ ವೃತ್ತಾಂತವನ್ನು ಸಾವಿತ್ರಿ ತಿಳಿಸ್ತಾಳೆ. ಹೀಗೀಗಾಯಿತು, ಹೀಗೆಲ್ಲ ಆಯಿತು ಅಂತ ಹೇಳಿ ಎಲ್ಲವನ್ನು ತಿಳಿಸ್ತಾಳೆ. ಈ ಕಡೆ ಸತ್ಯವಾನನ ತಂದೆ ತಾಯಿ ಎಷ್ಟು ಹೊತ್ತು ಆದ್ರೂ ಕಾಡಿಗೆ ಹೋದವರು ಬರಲೇ ಇಲ್ಲಲ್ಲ, ಕಟ್ಟಿಗೆಯನ್ನು ತರ್ತೀನಿ ಅಂತ ಹೋಗಿದ್ರು, ಇಬ್ಬರೂ ಬರಲೇ ಇಲ್ಲ ಅಂತ ಹೇಳಿ ಅವರನ್ನು ಹುಡುಕಿಕೊಂಡು ಬರ್ತಾರೆ. ಅಷ್ಟೊತ್ತಿಗಾಗಲೇ ಸತ್ಯವಾನನ ತಂದೆಗೆ ಕಣ್ಣು ಬಂದಿರುತ್ತೆ. ಅವರಿಬ್ಬರೂ ಹುಡುಕಿಕೊಂಡು ಬಂದಿರ್ತಾರೆ. ನಂತರ ಋಷಿಗಳ ಆಶ್ರಮ ಸಿಗುತ್ತೆ ಸತ್ಯವಾನನ ತಂದೆ ತಾಯಿಗೆ. ಅಲ್ಲಿಗೆ ಹೋಗಿ ಹೀಗಾಗಿದೆ, ನಮ್ಮ ಮಗ ಸೊಸೆ ಕಾಣಿಸ್ತಾ ಇಲ್ಲ, ಅಡವಿಗೆ ಹೋಗಿದ್ರು ಕಟ್ಟಿಗೆಯನ್ನು ತರಲಿಕ್ಕೆ,
ಎಲ್ಲೂ ಕಾಣಿಸ್ತಾ ಇಲ್ಲ, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಹೇಳಿ ಋಷಿಗಳ ಹತ್ರ ಹೇಳ್ತಾರೆ. ಹೀಗೆ ಹೇಳೋವಾಗ ಅಲ್ಲಿಗೆ ಸತ್ಯವಾನ್ ಮತ್ತು ಸಾವಿತ್ರಿನೂ ಸಹ ಬರ್ತಾರೆ. ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ನಂತರ ಎಲ್ಲರೂ ಸಂತೋಷದಿಂದ ಮನೆಗೆ ಹೋಗ್ತಾರೆ. ಈ ಕಡೆ ರಾಜನಿಗೆ ತನ್ನ ರಾಜ್ಯ ಸಿಗುತ್ತೆ, ಮಾವನಿಗೆ. ಹಾಗೆಯೇ ತಂದೆಗೂ ಸಹ 100 ಗಂಡು ಮಕ್ಕಳು ಆಗ್ತಾರೆ. ಈ ರೀತಿಯಾಗಿ ತಂದೆಯ ಮನೆಗೂ ಸೌಖ್ಯವನ್ನು ಕರುಣಿಸಿ ಹಾಗೆಯೇ ಮಾವನಿಗೂ ಸಹ ರಾಜ್ಯವನ್ನು ಕಣ್ಣನ್ನು ಹಿಂತಿರುಗಿಸಿದಂತಹ ಸಾವಿತ್ರಿ, ಗಂಡನನ್ನು ಯಮನಲ್ಲಿ ಹೋರಾಡಿ ಬದುಕಿಸಿದಂತಹ ಸಾವಿತ್ರಿ. ಈ ಕಥೆಯನ್ನು ಯಾರು ಭಕ್ತಿಯಿಂದ ಕೇಳ್ತಾರೋ ಅವರಿಗೂ ಸಹ ಮಾಂಗಲ್ಯ ಗಟ್ಟಿಯಾಗಿ ಸೌಮಂಗಲ್ಯತ್ವ ಪ್ರಾಪ್ತಿಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.